ಸೊ ಇವತ್ತು ಎಲ್ಲರೂ ನಮ್ಮ ನಗರ ಮಂಡಳ ಆಗಲಿ ಭಾಳ ಮಂದಿಗೆ ಮಿಸ್ಕಾನ್ಸೆಪ್ಷನ್ ಆಗೈತೆ. ಬರೀ ನಗರ ಮಂಡಳದವ್ರು ಅಷ್ಟೇ ರಾಜೀನಾಮೆ ಕೊಡಕ್ಕೆ ಬಂದೀವಿ, ಸದಸ್ಯತ್ವನೇ ತೆಗೆದು ಇವತ್ತು ಭಾಳ ಮಿಸ್ಕಾನ್ಸೆಪ್ಷನ್ ಆಗೈತಿ. ಆ್ಯಕ್ಚುಲಿ ನಾನೇ ಒಬ್ಬನ ಹೇಳಿ ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ಡಿಸ್ಟ್ರಿಕ್ಲಿಂದ ಎಸ್ ಸಿ ಮೋರ್ಚಾ ಸೆಕ್ರೆಟರಿ ಪುನೀತ್ ಕಾಂಬ್ಳೆ ಅಂತೇಳಿ ಇವತ್ತು ಇಲ್ಲಿ ಅದನ್ನು ನಾನು ರೆಸಿಗ್ನೇಷನ್ ಕೊಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಆಲ್ ಇಂಡಿ ಮಂಡಳ ಉಳ್ಕಿದ 8 ಮಂಡಳಿಂದ ನಂಗೆ ಕಾಲ್ ಬರತ್ತೋ ಅವರೆಲ್ಲ ರೆಸಿಗ್ನೇಷನ್ ಕೊಡ್ತೀನಿ ಅಂತ ಕೂತಾರೆ. ಯಾಕಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಲಿಕ್ಕಂದ್ರೆ ಕರ್ನಾಟಕದಾಗ ವರ್ಚಸ್ ಇರೋಂಗಿಲ್ಲ, ಹಿಂದುತ್ವ ಇರೋದಿಲ್ಲ. ನೆಕ್ಸ್ಟ್ ಟೈಮ್ ಕರ್ನಾಟಕದಾಗ ಭಾರತೀಯ ಜನತಾ ಪಾರ್ಟಿ ಬರೋದು 100% 100% ಸತ್ಯ ಬರಂಗೇ ಇಲ್ಲ. ಸೊ ಅದಕ್ಕೆ ಏನು ಮಾಡತ್ತೀವಿ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕಾಲ್ ಬರುತ್ತೆ. ಸೊ ಇವತ್ತೇನು ನಮ್ಮ ನಗರ ಮಂಡಲ ಅಧ್ಯಕ್ಷರಿದ್ರು, ಇವಾಗ ಏನಂದ್ರೆ ಮಾಜಿ ಆಗಿದ್ದಾರೆ ಅವರು, ನಾವು ಮಾಜಿ ಆಗಿದ್ವಿ. ಈಗ ಬಂದು ಏನು ಕೊಟ್ಟಿದ್ವಿಲ್ಲ ಅವ್ರು ಇವತ್ತು ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಬೇಡ ಕೊಡಬೇಡ್ರಿ, ಸ್ವಲ್ಪ ನೀವು ಯೂತ್ ಅದಿರಿ ಓಡಾಡ್ತಿರತ್ತೇಳಿ. ಆದ್ರೂ ನಾವು ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಸೆಂಟ್ರಲ್ ಡಿಸಿಪ್ಲಿನರಿ ಕಮಿಟಿದವರು ಅದನ್ನು ಕರೆಕ್ಟ್ ವೆರಿಫಿಕೇಶನ್ ಮಾಡಿ ಒಳಗೆ ತೊಗೊಳತಾನೆ. ನಾವು ಯಾರು ಒಳಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಬರಲ್ಲ. ನೀವು ಕಣ್ಣೀರು ಹಾಕ್ತಾ ಇದ್ರಿ ಒಳಗಡೆ? ಸರಿ, ಕಣ್ಣೀರು ಹಾಕ್ಬಾರ್ದು ಅನ್ಕೊಂಡು ಬಂದ್ವಿ. ನಾವು ನಿನ್ನೆ ಹಿಡಿದು ನಾವು ಗಟ್ಟಿಯಾಗಿದ್ವಿ, ಹಾಕ್ಬಾರ್ದು, ನಾವು ಏನು ಬಂದ್ರು ಎದುರಿಸ್ಬೇಕತ್ತೆ. ಎಲ್ಲೋ ಒಂದು ಕಡೆ ನಾವೆಲ್ಲರೂ ಕೂಡಿ ಕೆಲಸ ಮಾಡಿದ್ವಿ, ಸಾಕಷ್ಟು ಹೆಣ್ಮಕ್ಳನ್ನ ಹೊರಗೆ ತಂದಿದ್ವಿ. ನಮ್ಮ ಸಾಹೇಬರು ಎಷ್ಟು ಉತ್ಸಾಹ ತುಂಬ್ತಿದ್ರು ಅವ್ರು ನಮ್ಗೆ, ಇಲ್ಲ ಹೆಣ್ಮಕ್ಳನ್ನ ಹೊರಗೆ ತರಬೇಕು, ನೀವು ಕೆಲಸ ಮಾಡಬೇಕು, ಗಟ್ಟಿ ಆಗ್ಬೇಕಂತೇಳಿ. ಅವ್ರು ಇದ್ರೊಳಗೆ ನೇತೃತ್ವದೊಳಗೆ ನಾವು ಸಾಕಷ್ಟು ಕೆಲಸ ಮಾಡಿದ್ವಿ. ಹಿಂದಂಗೆ ಯಾರೂ ಮಾಡಿದ್ದಿಲ್ಲ ಮಹಿಳಾ ಮೋರ್ಚಾ. ನನಗೆ ಇವರೆಲ್ಲರೂ ಅಷ್ಟು ಸಪೋರ್ಟ್ ಆಗಿ ನಿಂತಿದ್ರು. ನಾವು ಇವ್ರ ಹುಮ್ಮಸ್ಸಿಂದ ನಾವು ಸಾಕಷ್ಟು ಕೆಲಸ ಮಾಡಿದ್ವಿ. ಮುಂದೆ ಬರುವಂಥ ದಿನಮಾನಗಳದೊಳಗೆ ನಮ್ಮ ಕರ್ನಾಟಕದೊಳಗೆ ಒಂದು ಮಹಿಳಾ ಮೋರ್ಚಾ ಹೆಂಗಿರಬೇಕು ಅಂತ ಹೇಳಿ ಮಾದರಿಯಾಗಿ ಮಾಡ್ಬೇಕು ಅನ್ನೋದು ಒಂದು ಕನಸು ಕಟ್ಕೊಂಡಿದ್ವಿ ನಾವೆಲ್ಲರೂ. ಇವತ್ತು ಎಲ್ಲೋ ನನ್ನ ಕನಸು ನುಚ್ಚು ನೂರಾಯಿತು ಅನ್ನುವಂಥ ಮನಸ್ಸಿಗೆ ಭಾವನೆ ಐತೆ. ಸಲ್ಲಿಸಿದ್ವಿ ಸರ್ ಎಲ್ಲರೂ ಕೂಡಿ. ನಮ್ಮ ನಿರ್ಧಾರ ನಮ್ಮ ಸಾಹೇಬರು ಯಾವಾಗ ಹೊಳ್ಳಿ ಮರಳಿ ಪಕ್ಷಕ್ಕೆ ಬರ್ತಾರ ಆ ಕ್ಷಣಕ್ಕೆ ಪಕ್ಷಕ್ಕೆ ಬರ್ತೀವಿ. ಅಲ್ಲಿ ತನಕವರೆಗೂ ನಾವು ಬರುವುದು ಸಪೋರ್ಟ್ 100% ಬೆನ್ನಿಗೆ ಬೆನ್ನೆಲುಬಾಗಿ ನಾವೆಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು, ಹಿಂದೂ ಬಾಂಧವರು ಎಲ್ಲರೂ ಅವ್ರ ಬೆನ್ನಿಗೆ ಬೆನ್ನೆಲುಬಾಗಿ ನಿಲ್ತೀವಿ. ಲಕ್ಷ್ಮೀ ಕನ್ನೋಳಿ.